Hello students. So today we can look into the concept frames, one of the important concept in your exam point of view. Okay. ಸೊ ನಾನಿಲ್ಲಿ ಒಂದು ಇಮೇಜನ್ನು ಇನ್ಸರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮಗೆ ನೋಡ್ಬೋದು ಫ್ರೇಮ್ಸ್ ಅಂದರೆ ಏನು ಅಂತ ಹೇಳಿದರೆ ಒಂದು ಪರ್ಟಿಕ್ಯುಲರ್ ವೆಬ್ ಪೇಜ್ ಒಂದು 4-5 ಫ್ರೇಮಿಗೆ ಆಗಿ ಡಿವೈಡ್ ಆಗೋದು. ಒಂದು ಪರ್ಟಿಕ್ಯುಲರ್ ವೆಬ್ ಪೇಜ್ ಮಲ್ಟಿಪಲ್ ವಿಂಡೋಸ್ ಆಗಿ ಡಿವೈಡ್ ಆಗಿರೋದು ಆಯಿತಾ. ಸೊ ಇಲ್ಲಿ ಇಮೇಜಲ್ಲಿ ನೋಡ್ಬೋದು ನಿಮಗೆ ನಾನಿಲ್ಲಿ ಫಸ್ಟ್ ಫ್ರೇಮಲ್ಲಿ ಇದು ನಮ್ಮ ಫಸ್ಟ್ ಫ್ರೇಮ್ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್ ಅಂತ ಬರೆದಿದ್ದೀನಲ್ಲ, ಅಲ್ಲಿ ಫಸ್ಟ್ ಫ್ರೇಮ್ ನಿಮಗೆ ಅಲ್ಲಿ ನೋಡ್ಬೋದು ಒಂದೆರಡು ಲೈನ್ ಕಾಣಿಸ್ಬೋದು, ನೋಡಿದ್ದೀರಾ. ಸೊ ಇದು ಒಂದು ಫ್ರೇಮ್. ಸೊ ಆ ಫ್ರೇಮಲ್ಲಿ ಒಂದು ಟೆಸ್ಟ್ ಬರೆದಿದ್ದೀನಿ, ಏನು ಅಂತ ಹೇಳಿದರೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್. ಸೊ ಅದು ಫಸ್ಟ್ ಫ್ರೇಮ್. ಮತ್ತು ಸೆಕೆಂಡ್ ಫ್ರೇಮಲ್ಲಿ ನಿಮಗೆ ಇಲ್ಲಿ ಬುಲೆಟೆಡ್ ಲಿಸ್ಟಲ್ಲಿ ನೋಡ್ಬೋದು, ನಾನು ಕೆಲವೊಂದು ಡೀಟೇಲ್ಸನ್ನು ಒಂದು ಫೈಲ್ಸನ್ನು ಆ್ಯಡ್ ಮಾಡಿ ಅಲ್ಲಿ ನಾನು ಲಿಂಕ್ ಕೊಟ್ಟಿರೋದು. ಸೊ ಅದಕ್ಕೆ ನಾನು ನೋಡಿ ಲಿಂಕ್ ಕೊಟ್ಟಾಗ ಅಂಡರ್ಲೈನ್ಸ್ ಇದೆ ನೋಡಿ, ಕಾಲೇಜ್, ಕೋರ್ಸ್, ಫೆಸಿಲಿಟಿ, ಡಿಪಾರ್ಟ್ಮೆಂಟ್. ಓಕೆ, ಸೊ ಇಟ್ಸ್ ನಾಟ್ ವಿಸಿಬಲ್ ಮೀನ್ಸ್ ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ವರ್ಡ್ಸ್. ಓಕೆ, ಸೊ ಹಿಯರ್ ಕಾಲೇಜ್, ಕೋರ್ಸ್, ಫೆಸಿಲಿಟಿ ಆ್ಯಂಡ್ ಡಿಪಾರ್ಟ್ಮೆಂಟ್. ಸೊ ಇದರಲ್ಲಿ ನಾನು ಸ್ವಲ್ಪ ಕಂಟೆಂಟ್ಸನ್ನು ಹಾಕಿರ್ತೀನಿ. ಇದು ಫ್ರೇಮ್ 2. ಓಕೆ, ಇದು ಫ್ರೇಮ್ 2. ಸೊ ಆ ಕಂಟೆಂಟ್ಸನ್ನು ಕ್ಲಿಕ್ ಮಾಡಿದಾಗ, ಈಗ ನಾವು ಕಾಲೇಜ್ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಡಿಸ್ಪ್ಲೇ ಆಗಬೇಕು ಅದರೊಳಗಿರುವ ಕಂಟೆಂಟ್. ನೋಡಿ ಇಲ್ಲಿ ನಾನು ಏನು ಅದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿದರೆ ಕಾಲೇಜ್ ನೇಮ್ ಪ್ಲೇಸ್ ಹಾಕಿ ಒಂದು ಇಮೇಜನ್ನು ಇನ್ಸರ್ಟ್ ಮಾಡಿದ್ದೀನಿ. ಹಾಗೆ ಕೋರ್ಸನ್ನು ಕ್ಲಿಕ್ ಮಾಡಿದಾಗ ಇದು ಫ್ರೇಮ್ 3. ಓಕೆ, ಕೋರ್ಸನ್ನು ಕ್ಲಿಕ್ ಮಾಡಿದಾಗ ಫ್ರೇಮ್ 3ಯಲ್ಲಿ ಅದರ ಕಂಟೆಂಟ್ಸ್ ಡಿಸ್ಪ್ಲೇ ಆಗಬೇಕು. ಈಗ ಕೋರ್ಸ್ ಅಂತ ಹೇಳಿದಾಗ ಇಲ್ಲಿ ನಂಬರ್ ಆಫ್ ಕೋರ್ಸಸ್ ಇನ್ ಅವರ್ ಕಾಲೇಜ್. ಫೆಸಿಲಿಟಿ ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ನಿಮಗೆ ಅಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಿ ನಮ್ಮ ಕಾಲೇಜಲ್ಲಿ ಯಾವುದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳಿಬಿಟ್ಟು ಡಿಸ್ಪ್ಲೇ ಆಗಬೇಕು ಇಲ್ಲಿ. ಇದು ಫ್ರೇಮ್ 3. ಓಕೆ, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದಾಗ ನಮ್ಮ ಕಾಲೇಜಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಈ ಫ್ರೇಮ್ 3ಯಲ್ಲಿ ಡಿಸ್ಪ್ಲೇ ಆಗಬೇಕು. ಓಕೆ, ನೆಕ್ಸ್ಟ್ ನಮಗೆ ಫ್ರೇಮ್ಸನ್ನು ಡೀಟೇಲ್ ಆಗಿ ನೋಡೋಣ. ಸೊ ಫ್ರೇಮ್ಸ್ ಆರ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆಸ್ಪೆಕ್ಟ್ಸ್ ಆಫ್ HTML ಪ್ರೋಗ್ರಾಮಿಂಗ್. Frames will be dividing the HTML documents into multiple windows for viewing of several HTML documents at once. ಸೊ ಮೊದಲೇ ಹೇಳಿದಾಗೆ ಫ್ರೇಮ್ಸ್ ಅಂತ ಹೇಳೋದು ಯಾಕೆ ಯೂಸ್ ಮಾಡೋದು ಅಂತ ಹೇಳಿದರೆ, ನಮ್ಮ HTML ಡಾಕ್ಯುಮೆಂಟ್ ಅಥವಾ ವೆಬ್ ಪೇಜನ್ನು ಡಿವೈಡ್ ಮಾಡೋಕ್ಕೆ, ಎಲ್ಲ ಒಂದೇ ಕಡೆ ಒಂದೇ ವೆಬ್ ಪೇಜಲ್ಲಿ ಡಿಸ್ಪ್ಲೇ ಮಾಡೋ ಥರ ಇರಬೇಕು ಕಂಟೆಂಟ್ಸ್ ಎಲ್ಲ. ಸೊ ಅದಕ್ಕೆ ನಾವು ಫ್ರೇಮ್ಸ್ ಯೂಸ್ ಮಾಡ್ತೀವಿ. Okay, once the browser screen is divided into rows, horizontal section and a columns as a vertical section, each unique section defined can be loaded with different HTML document. This is achieved by using the frame tag. So ನಾವು ನಮ್ಮ ಪರ್ಟಿಕ್ಯುಲರ್ ವೆಬ್ ಪೇಜನ್ನು ರೋಸ್ ಮತ್ತು ಕಾಲಮ್ಸ್ ರೀತಿಯಲ್ಲಿ ಡಿವೈಡ್ ಮಾಡ್ಬೋದು. ಅಲ್ಲೇ ನಮಗೆ ಎಲ್ಲ ಕಂಟೆಂಟನ್ನು ಡಿಸ್ಪ್ಲೇ ಮಾಡ್ಬೋದು. ಅದು ಯಾವುದರ ಮೂಲಕ ಅಂತ ಹೇಳಿದರೆ ಫ್ರೇಮ್ ಟ್ಯಾಗ್ ಮೂಲಕ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಫ್ರೇಮ್ ಸೆಟ್. ಸೊ ಫ್ರೇಮ್ ಸೆಟ್ ಅಂತ ಹೇಳೋದು ಫ್ರೇಮ್ ಅಂಡರಲ್ಲಿ ಬರೋದು. ಸೊ ಫ್ರೇಮ್ ಸೆಟ್, ದ ಸ್ಪ್ಲಿಟ್ಟಿಂಗ್ ಆಫ್ ಅ ಬ್ರೌಸರ್ ಸ್ಕ್ರೀನ್ ಇಂಟು ಫ್ರೇಮ್ಸ್ ಈಸ್ ಅಕಾಂಪ್ಲಿಷ್ಡ್ ವಿತ್ ದ ಫ್ರೇಮ್ ಸೆಟ್ ಟ್ಯಾಗ್ ಎಂಬೆಡೆಡ್ ಇಂಟು ದ HTML ಡಾಕ್ಯುಮೆಂಟ್. ಸೊ ನಾವು ಫ್ರೇಮ್ಸನ್ನು ಡಿವೈಡ್ ಮಾಡಬೇಕು ಅಂತ ಹೇಳಿದಾಗ ಫ್ರೇಮ್ ಸೆಟ್ ಟ್ಯಾಗ್ ಅಂತಲೇ ಯೂಸ್ ಮಾಡ್ತೀವಿ. ಸೊ ಫ್ರೇಮ್ ಮತ್ತು ಫ್ರೇಮ್ ಸೆಟ್ಸ್ ಎರಡೂ ಬೇಕು ನಾವು ಫ್ರೇಮ್ಸನ್ನು ಕ್ರಿಯೇಟ್ ಮಾಡಾಗ. ಓಕೆ, ಸೊ ಅದರಲ್ಲಿ ಇರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ಇಂಪಾರ್ಟೆಂಟ್ ಆಟ್ರಿಬ್ಯೂಟ್ಸ್ ಯಾವುದಲ್ಲ ಅಂತ ಹೇಳಿದೆ, ರೋಸ್. ದಿಸ್ ಆಟ್ರಿಬ್ಯೂಟ್ ಈಸ್ ಯೂಸ್ ಟು ಡಿವೈಡ್ ದ ಸ್ಕ್ರೀನ್ ಇಂಟು ಮಲ್ಟಿಪಲ್ ರೋಸ್. It can be set equal to a list of values depending on the required size of each row. The value can be a number of pixels expressed as a percentage of the screen resolution. The symbol which indicates the remaining spaces, the symbol asterisk which indicates the remaining spaces. So rows ಅಂತ ಹೇಳೋದು ಇಂಪಾರ್ಟೆಂಟ್ ಆಟ್ರಿಬ್ಯೂಟ್ ಇನ್ ಅ ಫ್ರೇಮ್ ಸೆಟ್. ಸೊ ನಮಗೆ ರೋಸನ್ನು ಈಗ ನಾವು ಪರ್ಟಿಕ್ಯುಲರ್ ವೆಬ್ ಪೇಜಲ್ಲಿ ರೋಸ್ ಡಿವೈಡ್ ಮಾಡಬೇಕು ಅಂತ ಹೇಳಿದಾಗ ರೋಸ್ ಆಟ್ರಿಬ್ಯೂಟ್ ಯೂಸ್ ಮಾಡಬೇಕು. ಅದಕ್ಕೆ ನಾವು ವ್ಯಾಲ್ಯೂಸ್ ಹೇಗೆ ಕೊಡಬಹುದು ಅಂತ ಹೇಳಿದರೆ, ಒಂದಿಲ್ಲದ್ರೆ ಪಿಕ್ಸೆಲ್ ವ್ಯಾಲ್ಯೂ, ಇಲ್ಲದ್ರೆ ಪರ್ಸೆಂಟೇಜ್ ವ್ಯಾಲ್ಯೂ ಕೊಡ್ಬೋದು. ಮತ್ತು ಆಸ್ಟ್ರಿಕ್ ಯಾಕೆ ಯೂಸ್ ಮಾಡೋದು ಅಂತ ಹೇಳಿದರೆ, ಬಾಕಿ ಉಳಿದ ಸ್ಪೇಸಿಗೆ ನಾವು ಆಸ್ಟ್ರಿಕನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಇದನ್ನು ರೋಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಮಗೆ ಕಾಲಮ್ಸ್ ನೋಡೋಣ. COLS ಇಸ್ ಅ ಕಾಲ್ಸ್.
Okay, this attribute is used to divide the screen into multiple columns. It can be set equal to a list of values depending on the required size of each column. The values can be a number of pixels expressed as percentage of the screen resolution, the symbol asterisk which indicates the remaining space. So columns ಏನಂತ ಹೇಳಿದ್ರೆ opposite of rows, but only difference is we used to divide the screen into the multiple columns. Okay, so same type here we are defining it in number of pixels or a percentage value. Then we have the asterisk symbol to define the remaining space. ಓಕೆ, ಸೊ ಇಲ್ಲಿ ನಿಮಗೆ ಕೆಳಗೆ ಎಕ್ಸಾಂಪಲ್ ನೋಡ್ಬೋದು ಹೇಗೆ ನಾವು ಇದು ರೋಸನ್ನು ಮತ್ತು ಕಾಲಮ್ಸನ್ನು ಡಿವೈಡ್ ಮಾಡ್ಬೋದು ಅಂತ. ಸೊ ನೋಡಿ ಅಲ್ಲಿ frame set rows equals 33%, 33%, 33%. ಅದು ಇನ್ವರ್ಟೆಡ್ ಕಾಮಾದಲ್ಲೇ ವ್ಯಾಲ್ಯೂಸ್ ಹಾಕಬೇಕು, ಯಾಕೆಂದರೆ ನೀವು ಆಟ್ರಿಬ್ಯೂಟ್ ಸ್ಪೆಸಿಫೈ ಮಾಡೋದಲ್ಲ. ಅಷ್ಟು ಹಾಕಿ ಟ್ಯಾಗನ್ನು ಕ್ಲೋಸ್ ಮಾಡಿ. ಸೊ ಅಲ್ಲಿ ನೋಡಿ ಡಿವೈಡ್ಸ್ ದ ಬ್ರೌಸರ್ ಸ್ಕ್ರೀನ್ ಇಂಟು 3 ಈಕ್ವಲ್ ಹಾರಿಜಾಂಟಲ್ ಸೆಕ್ಷನ್. ಅಂದರೆ ನಮ್ಮ ಪರ್ಟಿಕ್ಯುಲರ್ ವೆಬ್ ಪೇಜ್ 3 ರೋಸ್ ಆಗಿ ಡಿವೈಡ್ ಮಾಡಬೇಕು ಅಂತ ಹೇಳಿದಾಗ ನಾವು 33% ಅಂತ ಕೊಡ್ಬೋದು. ಓಕೆ, 20% ಕೊಟ್ಟರೆ ನಮ್ಮ ಪರ್ಟಿಕ್ಯುಲರ್ ವೆಬ್ ಪೇಜ್ ಯಾವ ರೀತಿಯಲ್ಲಿ ಡಿವೈಡ್ ಆಗ್ತದೆ, 2 ರೋಸ್ ಸೆಕ್ಷನ್ ನಮಗೆ. ಅಥವಾ ಒಂದು 5 ರೋಸ್ ಬೇಕು ಅಂತ ಹೇಳಿದಾಗ ನಾವೆಷ್ಟು ಕೊಡಬೇಕು, 50-50 ಆ ಥರ ಕೊಡಬೇಕು. 50-50 ಅಥವಾ 53-53 ಹಾಗೆ ಕೊಟ್ಟಾಗ ಅದು ನಮ್ಮ ಎಷ್ಟು 5 ರೋಸ್ ಆಗಿ ಡಿಸ್ಪ್ಲೇ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಕಾಲಮ್ಸ್ ಹೇಗೆ ಡಿವೈಡ್ ಮಾಡೋದು ಅಂತ. ಫ್ರೇಮ್ ಸೆಟ್ ಕಾಲಮ್ಸ್ ಈಕ್ವಲ್ಸ್ 50%, 50%. ಸೊ ಹಿಯರ್ ಇಟ್ ಸ್ಪ್ಲಿಟ್ಸ್ ದ ಫಸ್ಟ್ ಹಾರಿಜಾಂಟಲ್ ಸೆಕ್ಷನ್ ಇಂಟು 2 ಈಕ್ವಲ್ ವರ್ಟಿಕಲ್ ಸೆಕ್ಷನ್. ಸೊ ಅಲ್ಲಿ ನೋಡಿ 50% ಅಂತ ಕೊಟ್ಟಾಗ 2 ಅಲ್ಲಿ 2 ವ್ಯಾಲ್ಯೂಸ್ ಕೊಟ್ಟಿದ್ದೀವಿ, ಅದಕ್ಕೆ 2 ಭಾಗಗಳಾಗಿ ಅದು ಡಿವೈಡ್ ಆಗಿರುತ್ತೆ. ಓಕೆ, ಸೊ 50% ಅಂದರೆ ಒಂದು ಸೈಜ್ ಇಷ್ಟು ತಗೊಳ್ಳುತ್ತೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಪರ್ಸೆಂಟೇಜ್ ವ್ಯಾಲ್ಯೂ ಯೂಸ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ರೋಸ್ ಆ್ಯಂಡ್ ಕಾಲಮ್ಸ್. ಸೊ ನೀವು ಎಕ್ಸಾಮಲ್ಲಿ ಬರೆಯುವಾಗ ಫ್ರೇಮ್ ಸೆಟ್ ಟ್ಯಾಗ್ ಬರೆದು ಈ 2 ಇಂಪಾರ್ಟೆಂಟ್ ಆಟ್ರಿಬ್ಯೂಟ್ಸ್ ಅಂತೂ ಬರೀಲೇಬೇಕು. ಅದಕ್ಕೆ ಈ ಥರ ಒಂದು ಎಕ್ಸಾಂಪಲ್ ಸಹ ಕೊಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಫ್ರೇಮ್ ಆಟ್ರಿಬ್ಯೂಟ್ಸ್ ನೋಡಿ. ಸೋರ್ಸ್ ಈಕ್ವಲ್ಸ್ URL. ಸೊ ಸೋರ್ಸ್ ಈಕ್ವಲ್ಸ್ URL ಯಾಕೆ, ಇಟ್ ಇಂಡಿಕೇಟ್ಸ್ ದ URL ಆಫ್ ದ ಡಾಕ್ಯುಮೆಂಟ್ ಟು ಬಿ ಲೋಡೆಡ್ ಇನ್ ಟು ದ ಫ್ರೇಮ್. ಸೊ ನೀವು ಸೋರ್ಸ್ ಈಕ್ವಲ್ಸ್ URL ನೋಡಿದ್ದೀರಾ, ನಾವು ಲಿಂಕ್ಸಲ್ಲಿ ನೋಡಿದ್ದೀವಿ, ಇಮೇಜಲ್ಲಿ ಎಕ್ಸ್ಟರ್ನಲ್ ಫೈಲಲ್ಲೇ ಹಾಕುವಾಗ AHREF ಈಕ್ವಲ್ಸ್. ಸೊ ಅದೇ ಥರ ಇಲ್ಲಿ ನಾವು URL ಲಿಂಕ್ಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. Okay, next name gives the frame a unique name, so it can be targeted by other documents. The name given must begin with an alphanumeric character. The name must begin with the alphanumerical character. Okay, ಸೊ ನಾವು ನೇಮನ್ನು ಸಹ ಸ್ಪೆಸಿಫೈ ಮಾಡಬೇಕು. ಯಾಕೆಂದರೆ ನೇಮ್ ಈಕ್ವಲ್ಸ್, ಈಗ ನಾವು ಫ್ರೇಮ್ 1 ಅಂತ ಕೊಟ್ಟಾಗ ನೇಮ್ ಈಕ್ವಲ್ಸ್ ಫ್ರೇಮ್ 1 ಅಂತ ತಗೋಬೇಕು. ನೇಮ್ ಈಕ್ವಲ್ಸ್ ಫ್ರೇಮ್ 2 ಅಂತ ಹೇಳಿದಾಗ ಅದು ಫ್ರೇಮ್ 2ಗೆ ಹೋಗಬೇಕು. ಸೊ ಯಾವಾಗಲೂ ನಾವು ಯೂನಿಕ್ ಅಂದರೆ ಡಿಫ್ರೆಂಟ್ ಫ್ರೇಮ್ ನೇಮೇ ಕೊಡಬೇಕು. ಇಲ್ಲದಿದ್ದರೆ ಅದು ಒಂದೇ ಪರ್ಟಿಕ್ಯುಲರ್ ಫ್ರೇಮ್ಸಿಗೆ ತಗೊಳುತ್ತೆ. ಅದಕ್ಕೆ ನಾವು ನೇಮ್ ಅಂತ ಒಂದು ಆಟ್ರಿಬ್ಯೂಟ್ ನಮ್ಮ ಫ್ರೇಮ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಕ್ರೋಲಿಂಗ್ controls the appearance of horizontal and vertical scroll bars in a frame. This takes the value yes or no. ಸೊ ನಮಗೆ ಸ್ಕ್ರೋಲ್ ಮಾಡಬೇಕು. ಸೊ ಆಗ ನಾವು ಎಸ್ ಆರ್ ನೋ ಅಂತ ಹೇಳಿಬಿಟ್ಟು ಅದು ಇನ್ವರ್ಟೆಡ್ ಕಾಮದಲ್ಲಿ ಕೊಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಾರ್ಡರ್ ಸ್ಪೆಸಿಫೈಸ್ ದ ಬಾರ್ಡರ್ ಫಾರ್ ದ ಫ್ರೇಮ್. Border color specifies the border color for the frame. Margin height sets the size of the top and bottom margins used in the frame set to the pixel height. Margin width sets the size of the top and bottom margins used in the frame set to the pixel width. ಸೊ ನಮಗೆ ಅದು ಹೈಟ್ ವಿಡ್ತ್ ಅದೆಲ್ಲ ಸೆಟ್ ಮಾಡ್ಬೋದು ಫ್ರೇಮ್ಸಿಗೆ, ಆಯಿತಾ. ಸೊ ನೆಕ್ಸ್ಟ್ ನಿಮಗೆ ಎಕ್ಸಾಂಪಲ್ ಹಾಗೆ ಸಹ ಇಲ್ಲಿ ತಗೋಬೋದು ಫ್ರೇಮ್ಸ್ದು. ಸೊ ಇಲ್ಲಿ ನಾನು ಲ್ಯಾಬ್ ಪ್ರೋಗ್ರಾಮ್ ಒಂದು ಇದೆ, ಕ್ರಿಯೇಟ್ ಎ HTML ಡಾಕ್ಯುಮೆಂಟ್ ಯೂಸಿಂಗ್ ಫ್ರೇಮ್ಸ್ ಅಂತ. ಸೊ ಅದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿ ನಾನು ಲಾಸ್ಟಲ್ಲಿ ಒಂದು ಮೇನ್ ಫ್ರೇಮ್ ಮತ್ತು ಫ್ರೇಮ್ ಸೆಟ್ ಅಂತ ಬರುತ್ತೆ. ಅದೇ ಎಕ್ಸಾಂಪಲ್ನ ನಿಮ್ಮ ಎಕ್ಸಾಂಪಲ್ ಆಗಿ ನಿಮ್ಮ ಇದಕ್ಕೆ ಎಕ್ಸಾಮಲ್ಲಿ ಬರೀಬೋದು. ಸೊ ಲ್ಯಾಬ್ ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡಿದ ಥರ ಸಹ ಆಗುತ್ತೆ, ಇಲ್ಲಿ ನಿಮ್ಮ ಎಕ್ಸಾಂಪಲ್ ಫ್ರೇಮ್ ಸೆಟ್ಟಿಗೆ ಒಂದು ಎಕ್ಸಾಂಪಲ್ ಕೊಟ್ಟ ಥರ ಸಹ ಆಗುತ್ತೆ. ಸೊ ಎರಡೂ ಒಟ್ಟಿಗೆ ಮಾಡಿಬಿಡ್ತೀನಿ. ಸೊ ಈ ಪ್ರೋಗ್ರಾಮ್ ನೀವು ನೋಟ್ಸಲ್ಲಿ ಬರ್ಕೊಳ್ಳೇಬೇಕು. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಆಯಿತಾ. ಈ ಪ್ರೋಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಫಸ್ಟಿಗೆ ನಾನು ಒಂದು ನೋಟ್ ಪ್ಯಾಡಲ್ಲಿ
heading.html. ಸೊ ನಾನು ಏನು ಏನು ಫೈಲ್ ನೇಮ್ಸ್ ಕೊಟ್ಟಿರ್ತೀನಿ ಅದನ್ನೇ ನೀವು ನಿಮ್ಮ ನೋಟ್ಸಲ್ಲಿ ಕರೆಕ್ಟಾಗಿ ಬರ್ಕೊಳ್ಳಿ. ಓಕೆ, heading.html ನೋಟ್ ಪ್ಯಾಡಲ್ಲಿ ಬರೆದು heading.html ಅಂತ ಹೇಳಿಬಿಟ್ಟು ಸೇವ್ ಮಾಡಿ ನಿಮ್ಮ ನೋಟ್ ಪ್ಯಾಡಲ್ಲಿ. ಮತ್ತು ಅಲ್ಲಿ HTML ಹೆಡ್ ಟೈಟಲ್. ಸೊ ನಾನು ಟೈಟಲ್ ಇಲ್ಲಿ FM KMC ಹಾಕಿದ್ದೀನಿ. ಸೊ ಇಲ್ಲಿ ಕೇಳಿ, ಫ್ರೇಮ್ಸಲ್ಲಿ ನಿಮಗೆ ಏನು ಬೇಕಾದರೂ ಯಾವುದೇ ರೀತಿಯ ಟೆಕ್ಸ್ಟ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದರೆ, ಈ ಫ್ರೇಮ್ಸ್ ಯೂಸ್ ಮಾಡಿಬಿಟ್ಟು ನಮ್ಮ ಕಾಲೇಜಲ್ಲಿ ಇರುವ ಕೋರ್ಸ್, ಡಿಪಾರ್ಟ್ಮೆಂಟ್ ಡೀಟೇಲ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಡಿಸ್ಪ್ಲೇ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನಿಮಗೆ ಬೇಕಾದರೆ ಒಂದು ಅಡ್ವರ್ಟೈಸ್ಮೆಂಟ್, ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಸಹ ಬೇಕಿದ್ದರೆ ಮಾಡ್ಕೋಬೋದು. ಓಕೆ, ಸೊ ಇದು ನಿಮಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಂಥ ಒಂದು ಕಂಟೆಂಟ್ಸ್ ತಗೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, HTML ಹೆಡ್ ಟೈಟಲ್ ನಾನಿಲ್ಲಿ FM KMC ಟೈಟಲ್ ಅಂತ ಕೊಟ್ಟಿದ್ದೀನಿ. ಸೊ ಬಾಡಿ BG ಕಲರ್ ಈಕ್ವಲ್ಸ್ ಎಲ್ಲೋ. ಸೊ ನಾನು ಬಾಡಿ ಬ್ಯಾಕ್ಗ್ರೌಂಡ್ ಕಲರ್ ಈಕ್ವಲ್ಸ್ ಎಲ್ಲೋ. ಸೊ ನಮ್ಮ ವೆಬ್ ಪೇಜ್ ಯಾವ ಕಲರಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದರೆ ಎಲ್ಲೋ ಕಲರಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಯಾವುದೇ ಟ್ಯಾಗ್ ಯೂಸ್ ಮಾಡಿಬಿಟ್ಟು ನಿಮ್ಮ ಸೆಂಟೆನ್ಸ್ ಹೆಡ್ಡಿಂಗ್ಸ್ ಬರಿಬೋದು. ನಾನಿಲ್ಲಿ H1 ಸೆಂಟರ್ ಬೋಲ್ಡ್ ಅಂಡರ್ಲೈನ್ ಇಟ್ಯಾಲಿಕ್ ಮತ್ತು ಫಾಂಟ್ ಕಲರ್ ಈಕ್ವಲ್ಸ್ ಗ್ರೀನ್ ಅಂತ ಕೊಟ್ಟಿದ್ದೀನಿ. ಸೊ ಈ ಟ್ಯಾಗ್ಸಲ್ಲಿ ಯೂಸ್ ಮಾಡಿಬಿಟ್ಟು ಏನು ಮಾಡಿದ್ದೀನಿ ಅಂತ ಹೇಳಿದರೆ, ಟೆಕ್ಸ್ಟ್ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್ ಅಂತ ಕೊಟ್ಟಿದ್ದೀನಿ. ಮತ್ತು ಅಲ್ಲಿ ಓಪನ್ ಆಗಿರುವ ಎಲ್ಲ ಟ್ಯಾಗ್ಸನ್ನು ನಾವಿಲ್ಲಿ ಕ್ಲೋಸ್ ಮಾಡಬೇಕಾದ್ರೆ ಫಾಂಟ್ ಬೋಲ್ಡ್ ಅಂಡರ್ಲೈನ್ ಇಟ್ಯಾಲಿಕ್ ಸೆಂಟರ್ ಆ್ಯಂಡ್ H1 ವಿ ಶುಡ್ ಕ್ಲೋಸ್ ಆಲ್ ದ beginning tags. Okay, after that end the body tag and end the HTML tag. So after this heading tag you can save and run this program. So check your web page is displayed like this. So ಇದೇನಾಗಿರುತ್ತೆ, ನಮ್ಮ ಪರ್ಟಿಕ್ಯುಲರ್ ವೆಬ್ ಪೇಜ್ದ ಹೆಡ್ಡಿಂಗ್, ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್ ಅಂತ ಹೇಳೋರು ಒಂದು ಹೆಡ್ಡಿಂಗ್. ಓಕೆ, ನೆಕ್ಸ್ಟ್ ಇನ್ನೊಂದು ನೋಟ್ ಪ್ಯಾಡ್ ಓಪನ್ ಮಾಡಿ, ಅಲ್ಲಿ ನೀವು F1.html ಅಂತ ಸೇವ್ ಮಾಡಬೇಕು ಫೈಲ್ನ. ಸೊ ನೀವು ಬರ್ಕೊಳ್ಳಾಗ ಸಹ ಬರ್ಕೊಳ್ಳಿ, F1.html ಅಂತ ಕೋಡ್ ಅಂತ ಬರೆದ್ಬಿಟ್ಟು ಬರ್ಕೊಳ್ಳಿ. HTML ಹೆಡ್ ಟೈಟಲ್ನ ಪುನಃ FM KMC ಅಂತ ಕೊಟ್ಟಿದ್ದೀನಿ. ಟೈಟಲ್ ಕ್ಲೋಸ್ ದ ಹೆಡ್, ಬಾಡಿ ಸೊ H1. ಸೊ ನಾನಿಲ್ಲಿ ನನಗೆ ಏನು ಅಂತ ಹೇಳಿದರೆ, ಪರ್ಟಿಕ್ಯುಲರ್ ಕಾಲೇಜ್ ನೇಮ್ ಮತ್ತು ಇಮೇಜನ್ನು ಇನ್ಸರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಇದರಲ್ಲಿ ನಾನಿಲ್ಲಿ ಅದನ್ನು ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡಿದ್ದೀನಿ. ಇಲ್ಲಿ ಒಂದು ಇಮೇಜಸ್ ಬರುತ್ತೆ. ಓಕೆ, ಸೊ ಇಲ್ಲಿ H1 ಸೆಂಟರ್ ಮರ್ಕ್ಯೂ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್ ಮಡಿಕೇರಿ ಮ್ಯಾಂಗ್ಳೂರು ಯೂನಿವರ್ಸಿಟಿ ಮರ್ಕ್ಯೂ ಕ್ಲೋಸ್ ಸೆಂಟರ್ ಕ್ಲೋಸ್ H1. ಸೊ ನಿಮಗೆ ಇಲ್ಲಿ ಏನು ಬೇಕಾದರೂ ಬರ್ಕೋಬೋದು. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಏನು ಬೇಕಾದರೂ ಇರ್ಬೋದು, ಸ್ವಲ್ಪ ಟ್ಯಾಗ್ಸ್ ಯೂಸ್ ಮಾಡಿ. ನಾನು ಮತ್ತೆ ಒಂದು ಇಮೇಜ್ ಇನ್ಸರ್ಟ್ ಮಾಡಿದ್ದೀನಿ ಬೈ ಯೂಸಿಂಗ್ ಇಮೇಜ್ ಟ್ಯಾಗ್. ಸೊ IMG ಸೋರ್ಸ್ ನಾವು ಲಾಸ್ಟ್ ಕ್ಲಾಸಲ್ಲೇ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಮೇಜ್ ಸೋರ್ಸ್ ಈಕ್ವಲ್ಸ್ ಇದನ್ನು ನಾವು ಲೊಕೇಶನ್ ಕಾಪಿ ಮಾಡಿ ಒಂದು ಹೈಟ್ ಮತ್ತು ವಿಡ್ತನ್ನು ಸ್ಪೆಸಿಫೈ ಮಾಡಿ ಕ್ಲೋಸ್ ದ ಬಾಡಿ ಕ್ಲೋಸ್ ದ HTML ಟ್ಯಾಗ್. ಸೊ ಇದನ್ನು ಡಿಸ್ಪ್ಲೇ ಮಾಡ್ತೀವಿ. ಸೊ ನೀವು ಏನು ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಏನು ಹೆದರಬೇಕಾಗಿಲ್ಲ, ಯಾಕೆಂದರೆ ಈ ಲ್ಯಾಬ್ ಪ್ರೋಗ್ರಾಮ್ ಪುನಃ ನಾವು ಲ್ಯಾಬಲ್ಲಿ ಮಾಡಿದಾಗ ಪುನಃ ನಿಮ್ಮ ಹತ್ರ ಬಂದುಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ ಹೇಗೆ ಅಂತ. ಓಕೆ, ಸೊ ಇಲ್ಲಿ ಇದರ ಔಟ್ಪುಟ್ ಏನಾಗಿರುತ್ತೆ ಅಂತ ಹೇಳಿದರೆ, ಈ ಥರ ಹೆಡ್ಡಿಂಗ್ ಬರೆದು ಒಂದು ಇಮೇಜನ್ನು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಫೈಲ್ ಪುನಃ ಒಂದು ನೋಟ್ ಪ್ಯಾಡ್ ಓಪನ್ ಮಾಡಿ F2.html ಅಂತ ಸೇವ್ ಮಾಡಿ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತ ಕೋರ್ಸ್ ಡೀಟೇಲ್ಸನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ಪುನಃ ಅಲ್ಲಿ HTML ಹೆಡ್ ಟೈಟಲ್ FM KMC ಕ್ಲೋಸ್ ದ ಹೆಡ್, ಬಾಡಿ ಬ್ಯಾಕ್ಗ್ರೌಂಡ್ ನಾನು ಬ್ಲೂ ಕಲರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ H2 ಸೆಂಟರ್ B. ಸೊ ಇಲ್ಲಿ ಇದೆಲ್ಲ ನಿಮಗೆ ಆಪ್ಷನ್, ನೀವು ಏನು ಬೇಕಾದರೂ ಇಲ್ಲಿ ಬರ್ಕೋಬೋದು, ಯಾವ ರೀತಿಯಲ್ಲಿ ಬೇಕಾದರೂ ಟ್ಯಾಗ್ಸ್ ಯೂಸ್ ಮಾಡಿ. ಮತ್ತು ಅಲ್ಲಿ ಟೆಕ್ಸ್ಟ್ ಕೋರ್ಸ್ ಅವೈಲೇಬಲ್ ಅಂತ ಹಾಕಿ, ಮತ್ತು ಎಂಡ್ ಆಲ್ ದ ಟ್ಯಾಗ್ಸ್ ವಿಚ್ ಆಲ್ ಟ್ಯಾಗ್ಸ್ ಯು ಹ್ಯಾವ್ ಬೀನ್ ಓಪನ್, all the tags must be ended. Then between the H1 tag I have used UL is for unordered list. So unordered list ಅಲ್ಲಿ ನನಗೆ ಈ ಕೋರ್ಸ್ ಡೀಟೇಲ್ಸನ್ನು ಡಿಸ್ಪ್ಲೇ ಮಾಡಬೇಕು. ಓಕೆ, ಸೊ unordered list LI ಅಂತ ಹೇಳೋದು ಲಿಸ್ಟ್ ಐಟಮ್. ಸೊ ಅಲ್ಲಿ BCA BBM BA, ಓಕೆ, BCA BBM BA BHRD BSW BSc ಆ್ಯಂಡ್ BCom. ಸೊ ಇಷ್ಟು ನಿಮಗೆ ಯಾವುದೆಲ್ಲ ಕೋರ್ಸಸ್ ಗೊತ್ತೋ ಅದೆಲ್ಲ ಇಲ್ಲಿ ಬರ್ಕೊಳ್ಳಿ. ಮತ್ತು UL ಟ್ಯಾಗ್ ಎಂಡ್ ಮಾಡಿ. ನಿಮಗೆ ಇಲ್ಲಿ UL ಯೂಸ್ ಮಾಡ್ಬೋದು, OL ಯೂಸ್ ಮಾಡ್ಬೋದು, ಬೇಕಿದ್ದರೆ DL ಸಹ ಯೂಸ್ ಮಾಡ್ಕೋಬೋದು. ಏನು ಬೇಕಾದರೂ ಯೂಸ್ ಮಾಡಿ, ಒಟ್ರಾಸಿ ಒಂದು ಫೈಲ್ ಅಂತೂ ಕ್ರಿಯೇಟ್ ಆಗಲೇಬೇಕು. ಓಕೆ, ಸೊ ಮತ್ತು UL ಮತ್ತು H1 ಎಂಡ್ ಮಾಡಿ, ಬಾಡಿ ಟ್ಯಾಗ್ HTML ಟ್ಯಾಗ್. ಸೊ ಇದಿಷ್ಟು ಫೈಲ್ F2.html ಸೇವ್ ಮಾಡಿ ರನ್ ಮಾಡಿ ನೋಡಿ. ಸೊ ನನ್ನ ಇಲ್ಲಿ ನೋಡಿ ಔಟ್ಪುಟ್ ಈ ಥರ ಬರುತ್ತೆ. ಕೋರ್ಸಸ್ ಅವೈಲೇಬಲ್ ಈಸ್ BCA BBM. ಅನ್ಆರ್ಡರ್ಡ್ ಲಿಸ್ಟ್ ಆಗಿದ್ದಕ್ಕೆ ಬುಲೆಟ್, ನಾನು ಯಾವ ಸ್ಟಾರ್ ಟೈಪ್ ಸ್ಪೆಸಿಫೈ ಮಾಡಿಲ್ಲ, ಜಸ್ಟ್ ಬುಲೆಟ್ ಲಿಸ್ಟಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ದಿಸ್ ವಿಲ್ ಬಿ ದ ಔಟ್ಪುಟ್ ಆಫ್ ದ ಕೋರ್ಸಸ್ ಅವೈಲೇಬಲ್.
ನೆಕ್ಸ್ಟ್ ವಿ ಹ್ಯಾವ್ f3.html. ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡಿ f3.html. ಸೊ ಅಲ್ಲಿ ನಾನು ಎಕ್ಸ್ಟ್ರಾ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸನ್ನು ಆ್ಯಡ್ ಮಾಡಿದ್ದೀನಿ. ಅಲ್ಲಿ ನಾನು NCC NSS ಯಾವ ಟ್ಯಾಗ್ ಯೂಸ್ ಮಾಡಿ, OL ಟ್ಯಾಗ್ ಯೂಸ್ ಮಾಡಿ ಇದೆಲ್ಲ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಈ ಕಂಟೆಂಟ್ಸ್ ಎಲ್ಲ ಬರೆದಿದ್ದೀನಿ. ಸೊ ಬಾಡಿ ಕಲರ್ ಯಾವುದಿದೆ, ಪಿಂಕ್. ಸೊ ಎಕ್ಸ್ಟ್ರಾ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಔಟ್ಪುಟ್ ಈ ಥರ ಇರುತ್ತೆ. ಓಕೆ, ಸೊ ದಿಸ್ ಈಸ್ f3.html. Next we have f4.html, that is where I have included the department list, that we have computer science department, mathematics. So you can list the departments, which all departments you all know, that all you can list here. Okay, then I have added within the OL tag only I have displayed those. So we can see that output, that is department list. Okay, so hence we had created 4 files, right? We had created 4 files. So that files should be linked into the frame 3. So ಇಲ್ಲಿ ನೋಡಿ, ಇದೇ ನಮ್ಮ ಫ್ರೇಮ್ಸಿಗೆ ತಗೊಳ್ಳೋ ಎಕ್ಸಾಂಪಲ್. ಸೊ ನಾನಿಲ್ಲಿ ಇದು ಸೈಡ್ ಬಾರ್ ಡಾಟ್ HTML ಅಂತ ಬರ್ಕೊಳ್ಳಿ ನಿಮ್ಮ ಹೆಡ್ಡಿಂಗ್. ಸೊ ಇಲ್ಲಿ ನಾವು ಸೈಡ್ ಬಾರ್ ಡಾಟ್ HTML ಅಂತ ನೋಟ್ ಪ್ಯಾಡನ್ನು ಸೇವ್ ಮಾಡಬೇಕು. ಸೊ ಅಲ್ಲಿ ನೋಡಿ HTML ಬಾಡಿ ಬ್ಯಾಕ್ಗ್ರೌಂಡ್ ಕಲರ್ ಈಕ್ವಲ್ಸ್ ಆರೆಂಜ್, ಮತ್ತು ನಾನು H2B ಮತ್ತು UL ಟ್ಯಾಗ್ ಯೂಸ್ ಮಾಡಿದ್ದೀನಿ. ಓಕೆ, ಅದರಲ್ಲಿ ನೋಡಿ ಲಿಸ್ಟ್ ಮಾಡಿರೋದು ನೋಡಿ, AHREF ಈಕ್ವಲ್ಸ್ f1.html. ಅಂದರೆ ಏನು, ನಾವು ಲಿಂಕ್ ಮಾಡ್ತಾ ಇರೋದು, ನಾವು ಫೈಲ್ 1ಗೆ ಹೋಗಬೇಕು ಅಂತ ಹೇಳಿದಾಗ ನಾವು ಫೈಲ್ ಏನು ನೇಮ್ ಕೊಟ್ಟಿದ್ದೀವಿ ಅದೇ ಇಲ್ಲಿ ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ f1.html ಟಾರ್ಗೆಟ್ ಈಕ್ವಲ್ಸ್ ಫ್ರೇಮ್ 3. ಟಾರ್ಗೆಟ್ ಈಕ್ವಲ್ಸ್ ಫ್ರೇಮ್ 3 ಅಂತ ಹೇಳೋದು ಒಂದು ಇಂಪಾರ್ಟೆಂಟ್ ಆಟ್ರಿಬ್ಯೂಟ್. ಯಾಕೆ ಅಂತ ಹೇಳಿದರೆ, ನಾನು ಔಟ್ಪುಟ್ ಒಮ್ಮೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಾವು ಇಲ್ಲಿ ಫಸ್ಟ್ ಕಾಲೇಜ್ ಅಂತ ಕ್ಲಿಕ್ ಮಾಡಿದಾಗ ನಾನು ಹೇಳಿದ್ದೆ ಫ್ರೇಮ್ 3ಗೆ ಹೋಗಬೇಕಾಗುತ್ತೆ. ಆಗ ಏನು ಮಾಡಬೇಕು, ಟಾರ್ಗೆಟ್ ಈಕ್ವಲ್ಸ್ ಫ್ರೇಮ್ 3 ಅಂತ ಇರುವ ಆಟ್ರಿಬ್ಯೂಟ್ ಇದ್ದರೆ ಮಾತ್ರ ಇಲ್ಲಿಗೆ ಹೋಗಬೇಕಾಗೋದು. ಮತ್ತೆ ನೋಡ್ಕೊಳ್ಳಿ, ಇಲ್ಲಿ ನೀವು ಟಾರ್ಗೆಟ್ ಈಕ್ವಲ್ಸ್ ಫ್ರೇಮ್ 3 ಅಂತ ಬರೆಯುವಾಗ ಈ ಫ್ರೇಮ್ 3 ಒಟ್ಟಿಗೆ ಬರೀಬೇಕು, ಒಂಚೂರು ಸ್ಪೇಸ್ ಇರಬಾರ್ದು. ಓಕೆ, ಸೊ ಟಾರ್ಗೆಟ್ ಈಕ್ವಲ್ಸ್ ಫ್ರೇಮ್ 3. ಮತ್ತು ಇಲ್ಲಿ ನಾನು ಏನು ಟೆಸ್ಟ್ ಬರೆದಿದ್ದೀನಿ ಅದರೊಳಗೆ ಎಂತ ಡಿಸ್ಪ್ಲೇ ಆಗಬೇಕು ಅಂತ. ಸೊ ಇಲ್ಲಿ ಕಾಲೇಜ್ ಅಂತ ಡಿಸ್ಪ್ಲೇ ಆಗಬೇಕು. ಸೊ ನೆಕ್ಸ್ಟಿಗೆ /A ಯಾವುದು, ನಾವು ಆ್ಯಂಕರ್ ಟ್ಯಾಗನ್ನು ಕ್ಲೋಸ್ ಮಾಡ್ದು, ANCHOR. ಆಗ್ತಾ, ನೀವು ಲಾಸ್ಟ್ ಟೈಮ್ ಯಾರೋ ಒಬ್ಬರು ಆ್ಯಂಕರ್ದು ಸ್ಪೆಲ್ಲಿಂಗ್ ತಪ್ಪು ಬರೆದಿದ್ರು ನಾನು ಕ್ವಶನ್ ಕೇಳಿದಾಗ. ಓಕೆ, ಸೊ ಇದು ಆ್ಯಂಕರ್ ಟ್ಯಾಗ್. ಓಕೆ, ಲಿಂಕ್ ಮಾಡೋದು, ನಾವು ಪರ್ಟಿಕ್ಯುಲರ್ ಫೈಲನ್ನು ಕ್ಲಿಕ್ ಮಾಡಿದಾಗ ಅದನ್ನು ಲಿಂಕ್ ಮಾಡಿ ಅಲ್ಲೇ ಪರ್ಟಿಕ್ಯುಲರ್ ವೆಬ್ ಪೇಜಲ್ಲೇ ಡಿಸ್ಪ್ಲೇ ಆಗಬೇಕು ಆ ಔಟ್ಪುಟ್. ಓಕೆ, ನೆಕ್ಸ್ಟ್ ಐ ಹ್ಯಾವ್ ಯೂಸ್ಡ್ LI AHREF ಈಕ್ವಲ್ಸ್ f2.html ಟಾರ್ಗೆಟ್ ಈಕ್ವಲ್ಸ್ ಫ್ರೇಮ್ 3 course detail. So when I click to the course, it should display in the frame 3. Next, like that only I have used f3 and f4.html. So here target equals frame 3, which should display the extra co-curricular activities and a department. Okay, so ಇದನ್ನು ಹೀಗೆ ಬರ್ಕೊಳ್ಳಿ. ಮತ್ತು ಇದೆಲ್ಲ ಇಲ್ಲಿ ಯೂಸ್ ಮಾಡಿ, ಇದೆಲ್ಲ ಆಪ್ಷನಲ್. ಸೊ ಅದನ್ನು ನಾವು ಓಪನ್ ಮಾಡಿರೋ ಟ್ಯಾಗ್ಸ್ ಎಲ್ಲ ಕ್ಲೋಸ್ ಮಾಡಿ, ಎಂಡ್ ವಿತ್ ಬಾಡಿ ಟ್ಯಾಗ್, ಎಂಡ್ ವಿತ್ HTML. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ frame tag. Okay, frame and frame tag, it's the example for frame tag. So here you shouldn't forget using this target equals frame 3 and linking file. This is a sidebar.html. ಯಾಕೆಂದರೆ ಇಲ್ಲಿ ನೋಡಿ ಔಟ್ಪುಟ್ ಅಲ್ಲಿ ನೋಡಿ, ಸೊ ದಿಸ್ ವಿಲ್ ಬಿ ದ ಔಟ್ಪುಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಕೋಡ್. ಓಕೆ, ಸೊ ಇದು ಸೈಡ್ ಬಾರ್, ಯಾಕೆಂದರೆ ನಮ್ಮ ಪರ್ಟಿಕ್ಯುಲರ್ ಲೆಫ್ಟ್ ಸೈಡಲ್ಲಿ ಇದು ಪ್ರೆಸೆಂಟ್ ಆಗಬೇಕು, ಇದೊಂದು ಸೈಡ್. ಸೊ ಇಲ್ಲಿ ಕಾಲೇಜ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕಂಟೆಂಟ್ಸ್ ಬರಬೇಕು. ಕೋರ್ಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕಂಟೆಂಟ್ಸ್, ಎಕ್ಸ್ಟ್ರಾ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕಂಟೆಂಟ್ಸ್ ಬರಬೇಕು. ಡಿಪಾರ್ಟ್ಮೆಂಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಬರಬೇಕು, ಫ್ರೇಮ್ ಕಂಟೆಂಟ್ ಡಿಸ್ಪ್ಲೇ ಆಗಬೇಕು. ಸೊ ಅದಕ್ಕೆ ನಾವು ಈ ಟಾರ್ಗೆಟ್ ಈಕ್ವಲ್ಸ್ ಫ್ರೇಮ್ 3 ಅಂತ ಯೂಸ್ ಮಾಡಿದ್ದೀವಿ. ಸೊ ದಿಸ್ ಈಸ್ ದ ಔಟ್ಪುಟ್ ಆಫ್ ದಿಸ್ ಸೈಡ್ ಬಾರ್ ಡಾಟ್ HTML. ನಾವು ಸೈಡ್ ಬಾರಲ್ಲಿ ಇದನ್ನು ಇನ್ಸರ್ಟ್ ಮಾಡಿದ್ದೀವಿ. Okay, next we can look into the main frame, one of the important example for a frame set. Okay, ನೀವು ಇದು ಎಕ್ಸಾಂಪಲ್ ನಿಮ್ಮ ಎಕ್ಸಾಮಲ್ಲಿ give the write a note on frame set and give an example ಅಂತ ಕೇಳಿದಾಗ ಇದು ನೀವು ಬರೀಲೇಬೇಕಾಗುತ್ತೆ, ಯಾಕೆಂದರೆ ಇಲ್ಲಿ ಫ್ರೇಮ್ ಸೆಟ್ ಯೂಸ್ ಮಾಡಿದ್ದೀವಿ. ಓಕೆ, ಸೊ ನೋಡ್ಕೊಳ್ಳಿ ಹೇಗೆ ಯೂಸ್ ಮಾಡೋದು ಅಂತ. HTML frame set rows equals 10%, asterisk color equals red. ಸೊ ಇಲ್ಲಿ ನಾನು ಫಸ್ಟಿಗೆ ಫ್ರೇಮ್ 1 ಡಿಸ್ಪ್ಲೇ ಮಾಡಬೇಕು. ನೋಡಿ, ಅದಕ್ಕೆ ಫ್ರೇಮ್ ಸೋರ್ಸ್ ಈಕ್ವಲ್ಸ್ ನಮ್ಮ ಫಸ್ಟ್ heading.html ಯಾವ ಫೋಲ್ಡರಲ್ಲಿ ಸೇವ್ ಮಾಡಿದ್ದೀವಿ ಅಂತ ಹೇಳಿದರೆ ಅದು ಪ್ರಾಪರ್ಟೀಸಿಗೆ ಹೋಗ್ಬಿಟ್ಟು ಅದನ್ನು ಕಾಪಿ ಪೇಸ್ಟ್ ಮಾಡಿ ಇಲ್ಲಿಗೆ
ಫ್ರೇಮ್ ಸೋರ್ಸ್ ಈಕ್ವಲ್ಸ್ ಅದನ್ನು ಕಾಪಿ ಪೇಸ್ಟ್ ಮಾಡಿ heading.html ಫೈಲ್ ನೀವು ಎಲ್ಲಿ ಸೇವ್ ಮಾಡಿದ್ದೀರಾ ಅದನ್ನು ಕಾಪಿ ಪೇಸ್ಟ್ ಮಾಡಿ, ಮತ್ತು ನೇಮ್ ಈಕ್ವಲ್ಸ್ ಫ್ರೇಮ್ 1 ಅಂದರೆ ನಮ್ಮ ಫ್ರೇಮ್ 1ನಲ್ಲಿ ಈ ಪರ್ಟಿಕ್ಯುಲರ್ ಹೆಡ್ಡಿಂಗ್ ಕಂಟೆಂಟ್ ಡಿಸ್ಪ್ಲೇ ಆಗಬೇಕು. ಓಕೆ, ಸೊ ಅದಕ್ಕೆ ನೋಡಿ ಇಲ್ಲಿ ನೋಡಿ ಈ ಹೆಡ್ಡಿಂಗ್ ನೋಡಿ, ಇದು ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜ್ ಅಂತ ಹೇಳಿರೋದು ಫ್ರೇಮ್ 1. ಓಕೆ, ಸೊ ಇಲ್ಲಿ ನೋಡಿ ಫ್ರೇಮ್ ಸೆಟ್ ರೋಸ್ ಈಕ್ವಲ್ಸ್ 10% ಕಾಮ ಆಸ್ಟ್ರಿಕ್. ಸೊ ಅದು 10% ವ್ಯಾಲ್ಯೂ ತಗೊಂಡು 10% ಸ್ಪೇಸ್ ತಗೊಂಡಿದೆ, ಮತ್ತು ರಿಮೈನಿಂಗ್ ಸ್ಪೇಸ್ ಆಸ್ಟ್ರಿಕನ್ನು ಯೂಸ್ ಮಾಡಿದ್ದೀವಿ. ನೆಕ್ಸ್ಟಿಗೆ ನೋಡಿ ಅದು ರೋಸ್ ಆಯಿತು. ನೆಕ್ಸ್ಟ್ ಕಾಲಮ್ಸ್ ಫ್ರೇಮ್ ಸೆಟ್ ಕಾಲಮ್ಸ್ ಈಕ್ವಲ್ಸ್ 30% ಕಾಮ ಆಸ್ಟ್ರಿಕ್. ಓಕೆ, 30% ಕಾಮ ಆಸ್ಟ್ರಿಕ್. ಅಲ್ಲಿ ಪುನಃ ಫ್ರೇಮ್ ಸೋರ್ಸ್ ಈಕ್ವಲ್ಸ್ ಸೈಡ್ ಬಾರ್ ಡಾಟ್ HTML. ಸೊ ಇದೆಲ್ಲ ಸೋರ್ಸ್ ನೀವು ರೈಟ್ ಕ್ಲಿಕ್ ಕೊಟ್ಟಾಗ ಪ್ರಾಪರ್ಟೀಸ್ ಬರುತ್ತೆ. ನಿಮ್ಮ ಸೈಡ್ ಬಾರ್ ಡಾಟ್ HTML ಎಲ್ಲಿ ಸೇವ್ ಮಾಡಿದ್ದೀರಾ ಅದರ ಪ್ರಾಪರ್ಟೀಸ್. ಸೊ ಲ್ಯಾಬಲ್ಲಿ ಇದು ಕ್ಲಿಯರ್ ಆಗಿ ಪುನಃ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಆ ಪರ್ಟಿಕ್ಯುಲರ್ ಫೈಲಿದು ಲೊಕೇಶನ್ ಆಯಿತಾ, ಲೊಕೇಶನ್ ನೇಮ್, ಇದೆಲ್ಲ ಲೊಕೇಶನ್ ನೇಮ್. ಓಕೆ, ನಾವು ಅಲ್ಲಿ ಹೈಪರ್ ಲಿಂಕಲ್ಲಿ ಕಲ್ತಿದ್ದೀವಲ್ಲ ಸೇಮ್ ಟೈಪ್ ಅದರ ಲೊಕೇಶನ್. ಓಕೆ, ಲೊಕೇಶನ್ ಕಾಪಿ ಪೇಸ್ಟ್ ಮಾಡಿರೋದು. ಮತ್ತು ನೇಮ್ ಈಕ್ವಲ್ಸ್ ಫ್ರೇಮ್ 2 ಅಂದರೆ ಈ ಪರ್ಟಿಕ್ಯುಲರ್ ಕಾಲಮ್ 30% ಇದೆ ನೋಡಿ, ಕಾಮ ಆಸ್ಟ್ರಿಕ್ಸ್ ಇನ್ವರ್ಟೆಡ್ ಕಾಮ ಕ್ಲೋಸ್. ಸೊ ಇದು ಕರೆಕ್ಟಾಗಿ ಬರ್ಕೊಂಡಿದ್ರೆ ಮಾತ್ರ ನಿಮ್ಮ ಔಟ್ಪುಟ್ ಬರೋದು. ಸೊ ಇಲ್ಲಿ ನೋಡಿ ಅದು ಈ ಸೈಡ್ ಬಾರನ್ನು ಡಿಸ್ಪ್ಲೇ ಮಾಡೋಕ್ಕೆ ಫ್ರೇಮ್ 2. ಓಕೆ, ನೆಕ್ಸ್ಟ್ ಫ್ರೇಮ್ ನೇಮ್ ಈಕ್ವಲ್ಸ್ ಫ್ರೇಮ್ 3. ಸೊ ಫ್ರೇಮ್ ನೇಮ್ ಈಕ್ವಲ್ಸ್ ಫ್ರೇಮ್ 3 ಯಾಕೆ, ಡೈರೆಕ್ಟಾಗಿ ಬಾಕಿ ಇರೋ ಉಳಿದ ಪ್ರೈಸಲ್ಲಿ ನಾವು ಈ ಪರ್ಟಿಕ್ಯುಲರ್ ಲಿಂಕನ್ನು ಕ್ಲಿಕ್ ಮಾಡಿ ನಾವು ಆಗಲೇ ಟಾರ್ಗೆಟ್ ಈಕ್ವಲ್ಸ್ ಫ್ರೇಮ್ 3 ಅಂತ ನೋಡಿದ್ದೀವಲ್ಲ, ಆಗ ಈ ಕಂಟೆಂಟನ್ನು ಡಿಸ್ಪ್ಲೇ ಮಾಡೋಕ್ಕೆ ನಾವು ಫ್ರೇಮ್ ನೇಮ್ ಈಕ್ವಲ್ಸ್ ಫ್ರೇಮ್ 3 ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈ ಫ್ರೇಮ್ ಸೆಟ್ ಓಪನ್ ಆಗಿರೋದನ್ನೆಲ್ಲ ಕ್ಲೋಸ್ ಮಾಡಿ. ಇಲ್ಲಿ ಫ್ರೇಮ್ ಸೆಟ್ ರೋಸಿಗೆ ಒಂದು ಓಪನ್ ಆಗಿದೆ, ಕಾಲಮ್ಸಿಗೆ ಒಂದು ಓಪನ್ ಆಗಿದೆ. ಸೊ ಆ ಫ್ರೇಮ್ ಸೆಟನ್ನು ಕ್ಲೋಸ್ ಮಾಡಬೇಕು, ಮತ್ತು ಎಂಡ್ ದ HTML ಟ್ಯಾಗ್. ಓಕೆ, ದಿಸ್ ಈಸ್ ಅಬೌಟ್ ದ ಮೇನ್ ಫ್ರೇಮ್. ಸೊ ಇಲ್ಲಿ ನಿಮಗೆ ನೋಡ್ಬೋದು ಔಟ್ಪುಟ್ ಫ್ರೇಮ್ 1. ಸೊ ಇಲ್ಲಿ ಕಾಲೇಜ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಲೇಜ್ ಡೀಟೇಲ್ ಡಿಸ್ಪ್ಲೇ ಆಗುತ್ತೆ, ಕೋರ್ಸ್ ಕ್ಲಿಕ್ ಮಾಡಿದಾಗ ಕೋರ್ಸ್ ಡೀಟೇಲ್. ಸೊ ನೀವಲ್ಲಿ ಏನೆಲ್ಲ ನಿಮ್ಮ ಫೈಲ್ ಕ್ರಿಯೇಟ್ ಮಾಡಿದ್ದೀರಾ ಅದಕ್ಕೆ ಲಿಂಕ್ ಕೊಟ್ಟಾಗ ಎಲ್ಲ ಕಂಟೆಂಟ್ಸ್ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಎಲ್ಲ ಕಂಟೆಂಟ್ಸ್ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ ಇದಕ್ಕೆ ನಾವು ಫ್ರೇಮ್ಸ್ ಅಂತ ಹೇಳ್ತೀವಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಮೇ ಬಿ ವಾಟ್ಸಪ್ಪಲ್ಲಿ ಕ್ಲಾರಿಫೈ ಮಾಡ್ಬೋದು. ಇಲ್ಲಾದರೆ ಕಾಲೇಜ್ ಒಮ್ಮೆ ಓಪನ್ ಆದಮೇಲೆ ನಾವು ಲ್ಯಾಬಲ್ಲಿ ಅಥವಾ ಕ್ಲಾಸಲ್ಲಿ ಈ ಟಾಪಿಕ್ ಬಗ್ಗೆ ಪುನಃ ನಮಗೆ ಇದನ್ನು ಬಗ್ಗೆ ಒಂದು ಕ್ಲಾಸ್ ತಗೊಳ್ಳೋಣ. ಓಕೆ, ಸೊ write your notes and understand the topic, study well. Okay, thank you.